ನಮ್ಮ ಕಲಬುರಗಿ ಜಿಲ್ಲೆ ಅಫಜಲ್ಪುರ್ ತಾಲೂಕೊಳ ಹುಟ್ಟಿ ಪ್ರಯಾಗರಾಜದ ಜಿಲ್ಲಾಧಿಕಾರಿಯಾಗಿ ಈಗ ರೀಸೆಂಟ್ ಆಗಿ ನಡೆದ ಮಹಾ ಕುಂಭಮೇಳ 66 ಕೋಟಿಗೂ ಹೆಚ್ಚಿನ ಜನರು ಭಾಗವಹಿಸಿದ ಕುಂಭಮೇಳವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟ ನಮ್ಮ ಕಲಬುರಗಿಯ ಸಾಧಕರ ಕಥೆ ಇದು. I am native of Gulbarga district in Karnataka, and it's close to Hyderabad. You can say it's around 200 kilometers from Hyderabad. And I was born in Afjalpur Tehsil, which is a taluka place, in 1977. ಡಾಕ್ಟರ್ ರಾಜಶೇಖರ್ ಇವರು 1977ನೇ ಇಸ್ವಿಯಲ್ಲಿ ನಮ್ಮ ಕಲಬುರಗಿ ಜಿಲ್ಲೆ ಅಫಜಲ್ಪುರ್ ತಾಲೂಕು ಒಳಗ ಇವರ ಜನನ ಆಗ್ತದ. ಪ್ರಾಥಮಿಕ ಶಿಕ್ಷಣ ಅವರು ಅಫಜಲ್ಪುರ್ ಒಳಗೆ ಮುಗಿಸಿ ಮುಂದ 6ನೇ ತರಗತಿಯಿಂದ 10ನೇ ತರಗತಿ ತನ ನವೋದಯ ಸ್ಕೂಲ್ ಒಳಗ ಓದ್ತಾರ. 8ನೇ ತರಗತಿ ತನ ಶಾಪುರ್ ಒಳಗಿರುವಂತ ನವೋದಯ ಸ್ಕೂಲ್ ಒಳಗ ಓದಿ ಮುಂದ 9ನೇ ಮತ್ತು 10ನೇ ಬಿಹಾರ್ ಒಳಗಿರುವಂತ ನವೋದಯ ಸ್ಕೂಲ್ ಒಳಗ ಅವರು ಕಂಪ್ಲೀಟ್ ಮಾಡ್ತಾರ. ಮುಂದ ಅವರು 12ನೇ ತರಗತಿ ತನ ನವೋದಯ ಸ್ಕೂಲ್ ಒಳಗೆ ಮುಗಿಸಿ ಆಮೇಲೆ ಬೀದರ್ ಒಳಗಿರುವಂತ ವೆಟರ್ನರಿ ಕಾಲೇಜಿಂದ 5 ವರ್ಷಗಳ ಕಾಲ ಅನಿಮಲ್ ಹಸ್ಬೆಂಡ್ರಿ ಮತ್ತು ವೆಟರ್ನರಿ ಸೈನ್ಸ್ ಒಳಗ ಡಿಗ್ರಿ ಮುಗಿಸ್ತಾರ. ನಂತರ ಅವರು UPSC ಕೋಚಿಂಗ್ ಸಲುವಾಗಿ ಡೆಲ್ಲಿಗೆ ಹೋಗ್ತಾರ. 2001ನೇ ಇಸ್ವಿಯಲ್ಲಿ ಫಸ್ಟ್ ಅಟೆಂಪ್ಟ್ ಕೊಡ್ತಾರ, ಅದು ಕ್ಲಿಯರ್ ಆಗಲ್ಲ. ಸೆಕೆಂಡ್ ಅಟೆಂಪ್ಟ್ ಒಳಗ ಆರ್ಮ್ಡ್ ಫೋರ್ಸಸ್ ಹೆಡ್ ಕ್ವಾರ್ಟರ್ ಸಿಗ್ತದ, ಅದು ಸ್ವಲ್ಪ ವರ್ಷಗಳ ಕಾಲ ಮಾಡಿ ನೆಕ್ಸ್ಟ್ ಅವರು ಥರ್ಡ್ ಅಟೆಂಪ್ಟ್ ಒಳಗ UPSC ಕ್ಲಿಯರ್ ಮಾಡ್ತಾರ. UPSC ಕ್ಲಿಯರ್ ಮಾಡಿದ್ಮೇಲೆ ಅವರಿಗೆ IAS ಆಫೀಸರ್ ಆಗಿ ಉತ್ತರ ಪ್ರದೇಶ್ ಕೇಡರ್ ಕೊಡ್ತಾರ. ಅವ್ರೀಗ ಸರಾಸರಿ 21 ವರ್ಷಗಳಿಂದ IAS ಆಫೀಸರ್ ಆಗಿ ಉತ್ತರ ಪ್ರದೇಶ ಒಳಗ ಕೆಲಸ ಮಾಡ್ಲಾಗತ್ತಾರ. ಸ್ಟಾರ್ಟಿಂಗ್ ಅವರು ಕಾನ್ಪುರ್ ಡಿವಿಷನ್ ಕಮಿಷನರ್, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಲಕ್ನೋ, ಮ್ಯಾನೇಜಿಂಗ್ ಡೈರೆಕ್ಟರ್ ಉತ್ತರ ಪ್ರದೇಶ್ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಫ್ ಪ್ರಯಾಗ್ರಾಜ್, ಹಿಂಗ ಅವರು ಬಹಳಷ್ಟು ಹುದ್ದೆಗಳನ್ನು ಅಲಂಕರಿಸಿರ್ತಾರ. ಉತ್ತರ ಪ್ರದೇಶ ಒಳಗ ರೂರಲ್ ಡೆವಲಪ್ಮೆಂಟ್, ವಾಟರ್ ರಿಸೋರ್ಸ್, ಟೆಕ್ನಾಲಜಿ ಇಂಪ್ರೂವ್ಮೆಂಟ್, ಲಕ್ನೋದಾಗ ಆಗ್ತಿದ್ದಂತ ಟ್ರಾಫಿಕ್ ಕಂಟ್ರೋಲ್ ಎಲ್ಲ ಇವರು ಬಹಳಷ್ಟು ಚಾಣಾಕ್ಷತೆಯಿಂದ ಇಂಪ್ರೂವ್ಮೆಂಟ್ ಮಾಡ್ಯಾರ. ಈಗ ಅವರು ಜಲ್ ನಿಗಮ್ ಉತ್ತರ ಪ್ರದೇಶದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ಲಕತ್ತಾರ. ಹಂಗೆ ಅವರು ನಮಾಮಿ ಗಂಗೆ ರೂರಲ್ ವಾಟರ್ ಸಪ್ಲೈದು ಸೆಕ್ರೆಟರಿ ಆಗಿ ಕೂಡ ಉತ್ತರ ಪ್ರದೇಶದಾಗ ವರ್ಕ್ ಮಾಡ್ಯಾರ. ಹಂಗೆ ಅವರಿಗೆ ಬಹಳಷ್ಟು ಸಂಘ ಸಂಸ್ಥೆ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ ಕೂಡ ಬಹಳಷ್ಟು ಅವಾರ್ಡ್ಗಳು ಸಿಕ್ಕವ. ಕಲಬುರ್ಗಿದಾಗ ಹುಟ್ಟಿ ಇಷ್ಟು ದೊಡ್ಡ ಸಾಧನೆ ಮಾಡ್ಯಾರ ಅಂತ ಹೇಳ್ಕೊಳಕ ನಮಗೂ ಒಂದು ಪ್ರೌಡ್ ಮೂಮೆಂಟ್ ಆಗ್ತದೆ. ಇದು ಆಗಿತ್ತು ನಮ್ಮ ಕಲಬುರ್ಗಿಯ ಸಾಧಕರ ಕಥೆಗಳು ಭಾಗ 16.